ವಿದ್ಯಾಮೂರ್ತಿಯವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೀತು. ಆ ನಂತರದಲ್ಲಿ ನಮ್ಮ ಶಾಲೆಯ ಎಲ್ಲ ಶಿಷ್ಯವೃಂದದವರಿಂದ ಗಾಯನ ಕಚೇರಿ ನಡೆದಿದೆ. ಪುಟಾಣಿ ಮಕ್ಕಳು 6 ವರ್ಷದಿಂದ 60 ವರ್ಷದವರೆಗೂ ಹಾಡಿದ್ದಾರೆ ಸರ್. ಇವತ್ತು ಈ ವೇದಿಕೆಯಲ್ಲಿ ಅತಿ ದೊಡ್ಡ ಮತ್ತು ಸುಂದರವಾದ ಕಾರ್ಯಕ್ರಮ ಬೆಳಗ್ಗೆಯಿಂದ ನಡೆದು ಬಂದಿದೆ. ಈ ಕಾರ್ಯಕ್ರಮಕ್ಕೆ ಬೇಕಾದಷ್ಟು ಜನ ಹಿರಿಯ ವಿದ್ವಾಂಸರು ನಾಡಿನ ಎಲ್ಲ ಕಡೆ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಇವರ ಹಾರೈಕೆ ಎಲ್ಲ ನಮ್ಮ ಶಾಲೆ ಮೇಲೆ ಇರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ಪೂರ್ವಜರು ಚಿಂತ್ರಪಲ್ಲಿ ವೆಂಕಟರಾಯರು ಅಂತ, ನಮ್ಮದು 800 ವರ್ಷದ ಹಳೆಯ ಪರಂಪರೆ. ನಮ್ಮ ಮನೆಯಲ್ಲಿ ಇವತ್ತು ಕೂಡ ಆದಿಲ್ ಶಾಹಿ ಕೊಟ್ಟಿರ್ತಕ್ಕಂಥ ಸನ್ನದ್ದು ಇದೆ ಸರ್. ಇದು ಸಂಗೀತಕ್ಕಾಗಿಯೇ ಈ ಗ್ರಾಮ ಇದೆ ಅಂತ ಅದನ್ನೇ ನಾವು ರೂಢಿಸ್ಕೊಂಡು ಬಂದು ನಮ್ಮ ತಂದೆ ಅವರು ಚಿಂತ್ರಪಲ್ಲಿ ವೆಂಕಟರಾಮಯ್ಯನವರು ಅಂತ 1950 60ವರೆಗೂ ಕಲ್ಚರಲ್ ಡೆಲಿಗೇಷನ್ ಮೆಂಬರ್ ಆಫ್ US ಅಡ್ಮಿನಿಸ್ಟ್ರೇಷನ್ನಲ್ಲಿ ಕಲಾವಿದರಾಗಿದ್ದರು. ಆದ ನಂತರ ನಮ್ಮ ಶಾಲೆ ನಾನು ನಮ್ಮ ಸೋದರ ಮಾವರಾದ ಚಿಂತ್ರಪಲ್ಲಿ ಕೃಷ್ಣಮೂರ್ತಿಗಳಲ್ಲಿ ಹಾಗೂ ಶ್ರೀಕಾಂತ ನಾಗೇಂದ್ರ ಶಾಸ್ತ್ರಿಗಳು ಹಾಗೂ ಚಿಂತ್ರಪಲ್ಲಿ ಕೆ ರಮೇಶ್ ಅವರಲ್ಲಿ ಸಂಗೀತ ಕಲಿತು ಇವತ್ತು 100 ಜನ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಕಲಿತು ಬೇಕಾದಷ್ಟು ವೇದಿಕೆಗಳಲ್ಲಿ ಹಾಡ್ತಾಯಿದ್ದಾರೆ. ಜೂನಿಯರ್, ಸೀನಿಯರ್, ಪ್ರೀ ವಿದ್ವತ್ ಮ್ಯೂಸಿಕ್ನಲ್ಲಿ ರ್ಯಾಂಕ್ ತೊಗೊಂಡಿದ್ದಾರೆ ನಮ್ಮ ಸ್ಟೂಡೆಂಟ್ಸು. ಇದನ್ನು ಹೇಳ್ಕೊಳ್ಳೋಕ್ಕೆ ನಮ್ಮ ಪರಂಪರೆಗೂ ಹಾಗೂ ನನಗೂ ಮತ್ತು ನಮ್ಮ ಶಾಲೆಗೂ ತುಂಬ ಸಂತೋಷ ಆಗ್ತಾಯಿದ್ದಾರೆ. ಇದು ನಮ್ಮ ಕಾರಣಾಂತರದಿಂದ ಅವ್ರು ಬಂದಿಲ್ಲ. ನಮ್ಮ ಶಾಸಕರಾದ ಅಶ್ವಥ್ ನಾರಾಯಣ್ ಸರ್ ಅವರು ಬರಬೇಕಾಗಿತ್ತು, ಅವ್ರ ಕಾರಣಾಂತರದಿಂದ ಬಂದಿಲ್ಲ. ಇನ್ನು ಮಿಕ್ಕಿದ ಎಲ್ಲ ಗಣ್ಯ ವ್ಯಕ್ತಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದಕ್ಕೆಲ್ಲ ನೀವುಗಳು ಕೂಡ ಅಭೂತಪೂರ್ವವಾದ ಸಾಕ್ಷಿ ನಮಗೆ. ಇನ್ನು ಇದಕ್ಕಿನ್ನ ನಮಗೆ ಪುಣ್ಯದ ಕೆಲಸ ಯಾವುದೂ ಇಲ್ಲ. ನಾವೇನು ಮಾಡ್ತಾಯಿದ್ದೇವೆ ಆ ಕೆಲಸ ಆ ಭಗವತಿ ಸರಸ್ವತಿಗೆ ಮೆಚ್ತಾ ಇದೆ. ಕಲೆ ಆರಾಧನೆ ಇನ್ನೂ ಚೆನ್ನಾಗಿ ನಡೀಲಿ ಅಂತ ನಿಮ್ಮಂಥ ಒಂದು ಸಹಾಯ ಎಲ್ಲ ಕೇಳಿಕೊಂಡು ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ನನ್ನ ಜೊತೆಯಲ್ಲಿ ಎಲ್ಲ ನಮ್ಮ ಪರಂಪರೆಯವರೆಲ್ಲ ಒಂದು 10 ತಂಡದ ಕಾರ್ಯಕ್ರಮಗಳಾಗಿದೆ. ಈಗ ಒಂದು ಅಮೋಘ ಸಂಗೀತ ಕಚೇರಿ ಎಲ್ಲ ಆಲ್ ಇಂಡಿಯಾ ರೇಡಿಯೋ ಟಾಪ್ ಎ ಗ್ರೇಡ್ ಆರ್ಟಿಸ್ಟ್ ಆ ಕಾರ್ಯಕ್ರಮ ನಡೀತಾ ಇದೆ. ಶುಭಮಂಗಳ ರಘುನಂದನ್ ಅಂತ ವೋಕಲ್ನಲ್ಲಿ, ಲಕ್ಷ್ಮೀ ಕೃಷ್ಣ ಅನ್ನೋರಿಂದ ಮೋರ್ಚಿಂಗು. ಇದು ತುಂಬ ವೈಭವವಾದ ಕಾರ್ಯಕ್ರಮ ಈಗ ಸಂಜೆ ನಡೀತದೆ. ಇಷ್ಟೊತ್ತು ಊಟ ಮಾಡಿದ್ದು ಒಂದು ಊಟ ಆದರೆ ಇವಾಗ ಊಟ ಮಾಡೋದೇ ಒಂದು ದೊಡ್ಡದು ರುಚಿಯಾದ ಊಟ ಅಂತ ನಾನು ಕೇಳ್ಕೊಳ್ತಾ ಇದ್ದೆ. ಮುಂದಿನ ಚಿಂತನೆಗಳು ಈ ಸಂಸ್ಥೆಯನ್ನು ಚೆನ್ನಾಗಿ ಬೆಳಿಬೇಕು. ನಾಡು, ರಾಷ್ಟ್ರ ಇದೆಲ್ಲ ಕಡೆನೂ ನಮ್ಮ ಸಾಂಸ್ಕೃತಿಕ ಕಲೆಗಳು ಬೆಳಿಬೇಕು. ನಮ್ಮ ಸಂಸ್ಕೃತಿ ಹೆಚ್ಚು ಬೆಳೀಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಪರಿಚಯ, ನಾನು ಚಿಂತ್ರಪಲ್ಲಿ ಶ್ರೀನಿವಾಸ ಅಂತ, ಕಂಚಿ ಕಾಮಕೋಟಿ ಪೀಠಂ ಆಸ್ಥಾನವಾರ್. 2012ರಲ್ಲಿ ಕೆಂಪೇಗೌಡ ಅವಾರ್ಡ್ ಕೂಡ ಸಿಕ್ಕಿದ್ದಾರೆ. ನನ್ನ ಜೊತೆಯಲ್ಲಿ ನೋಡಿ ಗಣ್ಯ ವ್ಯಕ್ತಿ ಅಂಬರೀಶ್ ಜಿ, ವಿನೋದ್, ನನ್ನ ಅಳಿಯಂದ್ರಾದ ತಕ್ಷಣ ಮುರಳಿಯವರು ಅಳಿಯಂದರು, ನನ್ನ ಎಲ್ಲ ಅಕ್ಕನ ಮಕ್ಕಳು, ಇವರೆಲ್ಲರೂ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾಗೇಂದ್ರ, ಸುಬ್ರಾವತ, ಆದಿಶೇಷ, ಇವರು ನಾನೇನು ಕೆಲಸ ಮಾಡ್ತೀನಿ ಅದ್ರ ಜೊತೆ ನಿನ್ನ ಜೊತೆನಲ್ಲೇ ಇರ್ತೀನಪ್ಪ. 2-3 ದಿವಸದ ರಾತ್ರಿ ನನ್ನ ಜೊತೆನಲ್ಲೇ ಇದ್ದಾರೆ ಸರ್. ಇವರೆಲ್ಲ ಸೇರಿಸಿ ನಡೆದಿದ್ದು ಇದೆಲ್ಲ ಮಾಡಿಸಿ ನನ್ನನ್ನು ಹುರಿದುಂಬಿಸಿ ಈ ಕೆಲಸ ಮಾಡು ನಿನ್ನಿಂದ ಆಗುತ್ತೆ ಅಂತ ಹೇಳಿದ್ದಾರೆ. ಇವರೆಲ್ಲರೂ ನನಗೆ ಅದೇ ಥರ ಸಪೋರ್ಟ್ ಕೊಟ್ಟಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ನಮ್ಮ ಸಂಸ್ಥಾನಕ್ಕೆ ಬಂದು ಇದನ್ನೆಲ್ಲ ತಗೊಂಡು ನಿಮ್ಮ ಚಾನಲ್ನಲ್ಲಿ ಹಾಕ್ತಾ ಇದ್ದಾರೆ. ತುಂಬ ಸಂತೋಷ ಆಯಿತು. ಓಕೆ. ಸುಮನ